ಬೆಂಗಳೂರಿನಲ್ಲಿ ಇಂದಿನಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದೆ. ಸಮೀಕ್ಷೆ ಶುರುವಾಗಿದ್ದೇ ಲೇಟು. ಈ ಮಧ್ಯೆ ಹಲವು ಗೊಂದಲಗಳು, ಸಮೀಕ್ಷೆಗೆ ಹೋಗದೆ ಸಮೀಕ್ಷೆದಾರರಿಂದ ಆಕ್ರೋಶ ಸ್ಫೋಟಗೊಂಡಿದೆ. ಮಲ್ಲೇಶ್ವರಂನ ಜಿಬಿಎ ಕಚೇರಿ ಬಳಿ ಸಮೀಕ್ಷಕರ ಪ್ರತಿಭಟನೆ ನಡೀತಾ ಇದ್ದು, ಆರೋಗ್ಯ ಸಮಸ್ಯೆ ಸರ್ಟಿಫಿಕೇಟ್ ಇದ್ರೂ ಸಹ ಸಮೀಕ್ಷೆಗೆ ನೇಮಕದ ಮಾಡಲಾಗಿದೆ. ಸಮಸ್ಯೆ ಬಗೆಹರಿಯುವವರೆಗೂ ಸಮೀಕ್ಷೆಗೆ ಹೋಗೋದಿಲ್ಲ ಅಂತ ಅಧಿಕಾರಿಗಳು ಪಟ್ಟನ್ನ ಹಿಡಿದಿದ್ದಾರೆ. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದೃಶ್ಯಾವಳಿಗಳು ಮಲ್ಲೇಶ್ವರಂನಿಂದ ಬರ್ತಾ ಇರುವಂಥದ್ದು. ಮಲ್ಲೇಶ್ವರಂನ ಜಿಬಿಎ ಕಚೇರಿ ಏನಿದೆ, ಆ ಕಚೇರಿ ಆವರಣದಲ್ಲಿ ಈಗ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇತ್ತು. ಈಗಾಗಲೇ ರಾಜ್ಯ ಸರ್ಕಾರ ಸೂಚಿಸಿರೋ ಹಾಗೆ ಸಮೀಕ್ಷೆ ಬೆಂಗಳೂರಿನಲ್ಲಿ ನಡೀತಾ ಇದೆ. ನಿನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಡೆಯೂ ಸಹ ಟ್ರೈನಿಂಗನ್ನು ಕೊಡುವಂತಹ ಕೆಲಸವನ್ನು ಮಾಡಿದರು. ಆದರೆ ಟ್ರೈನಿಂಗ್ ಕೊಟ್ಟ ಆದಮೇಲೆ ಈಗ ಅಧಿಕಾರಿಗಳು ಸಮರ್ಪಕವಾಗಿ ಅದನ್ನು ನಿಭಾಯಿಸಿಲ್ಲ. ಬಹಳಷ್ಟು ಸಮಸ್ಯೆಗಳು ಕಾಣಸಿಗ್ತಾ ಇದ್ದಾವೆ. ಆ ಸಮಸ್ಯೆಗಳು ಪರಿಹಾರ ಆಗೋವರೆಗೂ ಸಹ ನಾವು ಯಾವುದೇ ಕಾರಣಕ್ಕೂ ಸಮೀಕ್ಷೆಗೆ ಹೋಗೋದಿಲ್ಲ ಅಂತ ಹೇಳಿ ಈಗ ಬೆಂಗಳೂರಿನಲ್ಲಿರುವಂತಹ ಸಮೀಕ್ಷೆದಾರರು ಈ ರೀತಿಯಾದಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ನಾವು ಕೊಡ್ಬೇಕು ಸರ್? ನಮ್ಮ ಯಾರು ಸ್ಟಾಫ್ ಇಲ್ಲ ಅಲ್ಲಿ. ಇನ್ನೊಂದು ಟೈಪ್ ಕೇಳೋಣ ಅಂದ್ರೆ ಇಷ್ಟ ಇಲ್ಲ. ನಾವು ಯಾರು ಕೇಳ್ಬೇಕು ಸರ್? ಇಲ್ಲಿಗೆ ಬಂದ್ರೆ ಅಲ್ಲಿಗೆ ಹೋಗಿ ಅಂತಾರೆ. ಇವತ್ತು ಒಬ್ಬರು ಹೆಣ್ಮಕ್ಳು ಹೋಗಿ ಸಮೀಕ್ಷೆ ಮಾಡಬೇಕು. ಅಲ್ಲಿ ಜಾತಿಗಳಿಗೆ ಕೇಳಬೇಕಾದಂತ ಒಂದು ಗಲಾಟೆ ಆಯಿತು. ಒಂದು ಏನೋ ಇದಾದಾಗ ಅವ್ರ ಸುರಕ್ಷತೆ ಏನು, ಈಗೆಲ್ಲ ಏನು ಸುರಕ್ಷತೆ ಇದೆ, ಸರ್ಕಾರ ಅದನ್ನು ಗಮನ ಹರಿಸ್ಬೇಕು. ಇದೆಲ್ಲ ಏನು ಇವತ್ತು ಎಲ್ಲ ಏನು ಚೇಂಜಸ್ ಏನು ಕೇಳಿದ್ದಾರೆ ಪ್ಲೇಸ್ಗಳು, ಅದೆಲ್ಲ ಬದಲಾವಣೆ ಆಗಬೇಕು. ಇಲ್ಲ ಅಂದರೆ ಇರುವಂಥ ಎಲ್ಲ ಸಮೀಕ್ಷೆದಾರರು ಇಲ್ಲಿ ದೊಣ್ಣೆ ಕೂತ್ಕೊಂತೀವಿ ಅಂತ ತಮ್ಮ ಮಾತಾಡ್ತೀವಿ. ಇವತ್ತು ಒಬ್ಬರು ಹೆಣ್ಮಕ್ಳು ಹೋಗಿ ಸಮೀಕ್ಷೆ ಮಾಡಬೇಕು. ಬೆಂಗಳೂರಿನಲ್ಲಿ ನಿನ್ನೆಯಿಂದ ಜಿಬಿಎ ಅಧಿಕಾರಿಗಳ ನೇತೃತ್ವದಲ್ಲಿ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಆದರೆ ಇವತ್ತು ನಿನ್ನೆ ಜಿಬಿಎ ಅಧಿಕಾರಿಗಳು ಟ್ರೈನಿಂಗ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಇವತ್ತಿನಿಂದ ಈ ಸಮೀಕ್ಷೆ ಕಾರ್ಯ ನಡೀತಾ ಇದೆ. ಆದರೆ ಸಮೀಕ್ಷೆ ಕಾರ್ಯದಲ್ಲಿ ಬಹಳಷ್ಟು ಅಧಿಕಾರಿಗಳು ಅಮಾನವೀಯವಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಲ್ಲಿ ಎರಡು ಆರೋಪಗಳು ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥದ್ದು. ಒಂದು, ಓಪನ್ ಹಾರ್ಟ್ ಸರ್ಜರಿ ಆಗಿರುವಂತಹ ವ್ಯಕ್ತಿಯನ್ನ ಈ ಒಂದು ಸಮೀಕ್ಷೆಯಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೆ ಎರಡೂ ಕಣ್ಣು ಕಾಣದೇ ಇರುವಂತಹ ಅಧಿಕಾರಿಯನ್ನು ಸಹ ಸಮೀಕ್ಷೆಯಲ್ಲಿ ಬಳಕೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ, ಇದನ್ನು ಸರಿಪಡಿಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲೇಶ್ವರಂನ ಜಿಬಿಎ ಕಚೇರಿಯ ಆವರಣದಲ್ಲಿ ಬಹಳಷ್ಟು ಜನ ಸಮೀಕ್ಷೆದಾರರು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.